ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಕ್ಲಾಸ್ 10 ಗಣಿತ ವಿಷಯದ 8ನೇ ಚಾಪ್ಟರ್ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥದ್ದೇನಿದೆ ಅಲ್ವಾ, ಈ ಒಂದು ಚಾಪ್ಟರ್ಲಿಂದು ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಯಾವುದಪ್ಪ ಅಂತಂದರೆ, ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ ಅಂತೇಳಿ ಏನದಲ್ವಾ ಇದು. ಮತ್ತು ಇನ್ನೊಂದು ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ 2 ಕ್ವಶನ್ಸ್ಗಳೇನದಾವಲ್ವ, ಇವೆರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ, ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಅಂತ. ಮತ್ತು ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ, ಯಾರು ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ರೈಟ್ ಕ್ವಶನ್ ನೋಡ್ರಿ, ಏನು ಕೇಳ್ತಾನಂತಂದರೆ, ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನೆ ನೋಡ್ರಿ. ಓಕೆ, ಎಂದು ಸಾಧಿಸಿ ಅಂತ ಕೇಳ್ತಾನೆ. ಸೊ ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಫಸ್ಟ್ ಇಲ್ಲಿ ಸಾಧನೆ ಬರೀರಿ. ಸಾಧನೆ ಬರೆದ ಮೂಲಕ ಡೈರೆಕ್ಟ್ ಏನು ಬರೀಬೇಕಂದ್ರೆ, ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತ ಬರೀರಿ. ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಸಾಧಿಸ್ಬೇಕಲ್ವ. ಸೊ ಅದಕ್ಕೆ ವಿರುದ್ಧವಾಗಿ ನಾವೇನು ಅನ್ಕೋಬೇಕಂದ್ರೆ, ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಇಲ್ಲಿ ನೋಡ್ರಿ, ವರ್ಗಮೂಲ 2 ಇದು ಭಾಗಲಬ್ಧ ಸಂಖ್ಯೆ ಆಗಿತ್ತು ಅಂದರೆ ಭಾಗಲಬ್ಧ ಸಂಖ್ಯೆನ ನಾವು ಯಾವ ರೂಪದಾಗ ಬರೀಬೋದು ರೀ, A/B ರೂಪದಾಗ ಬರೀಬೋದು, ಹೌದಲ್ವಾ. ಸೊ ಇವಾಗ ಡೈರೆಕ್ಟ್ ಏನು ಬರೀತೀರಿ ಅಂತಂದರೆ, ಇವಾಗ ಡೈರೆಕ್ಟ್ ಏನಂತ ಬರೀತೀರಿ ಅಂದರೆ, ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ನಮಗೆ ವರ್ಗಮೂಲ 2 ಸಮನಾಗಿದೆ A/B ಸಿಗುತ್ತದೆ, ಹೌದಲ್ವಾ. ಸೊ ಇಲ್ಲಿ ನೀವೇನು ಬರೀತೀರಿ ಅಂದರೆ, ವರ್ಗಮೂಲ ವರ್ಗಮೂಲ 2 A/B ಅಂತ ಬರ್ಕೋಬೋದು. ಇಲ್ಲಿ A ಮತ್ತು B ಎರಡು ಏನಾಗಿರ್ತಾವೆ ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತಾವೆ ನೋಡ್ರಿ. ಸಹ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಇವೆರಡ್ರದ್ದು A ಮತ್ತು B ಎರಡ್ರದ್ದು ಏನಾಗಿರ್ಬೇಕಂದ್ರೆ ಒಂದಾಗಿರಬೇಕು. ಓಕೆ, ಇವಕ್ಕೇನಂತ ಕರಿತೀವಿ ನಾವು, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತಿದ್ದೆವು. ಒಂದು ಉದಾಹರಣೆ ಹೇಳಬೇಕಂದ್ರೆ 2 ಮತ್ತು 3 ಇವೆರಡು ಏನಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಯಾಕಂತಂದರೆ ಇವೆರಡರಲ್ಲಿ ಕಾಮನ್ ಏನಿರ್ತದೆ, ನಮಗೆ 1 ಇದ್ದಿರ್ತದೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ವೆರಿ ಸಿಂಪಲ್. ಇದು ಡಿವೈಡೆಡ್ ಬೈ B ಇದನ್ನು ಈ ಕಡೆ ತೊಗೊಂಡು ಬರ್ರಿ, ಭಾಗಿಲೆ B ಇದನ್ನು ಈ ಕಡೆ ತೊಗೊಂಬಂದ್ರೆ B ಗುಣಿಲೆ ವರ್ಗಮೂಲ 2 ಆಗ್ತದೆ, ಸಮನಾಗಿದೆ A ಆಗ್ತದೆ ನೋಡ್ರಿ. ಅದನ್ನೇ ಇಲ್ಲಿ ಬರೆದಿದ್ದಾರೆ ನೋಡ್ರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ನೋಡಬೇಕಂದ್ರೆ, ಎರಡೂ ಕಡೆ ವರ್ಗಗೊಳಿಸಿ ಮರು ಜೋಡಿಸಿದಾಗ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಎರಡೂ ಕಡೆ ನೋಡಬೇಕಂದ್ರೆ ವರ್ಗಗೊಳಿಸಬೇಕು, ಅಂದರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂತ ಅನ್ರಿ. ಓಕೆ, ಸ್ಕ್ವೈರ್ ಮಾಡಿದಾಗ ಏನಾಗ್ತದೆ ನೋಡ್ರಿ, ಇದು B ವರ್ಗಮೂಲ 2 ಹೋಲ್ ಸ್ಕ್ವಯರ್ ಏನಾಗ್ತದೆ, ಇದು B ಸ್ಕ್ವಯರ್ ವರ್ಗಮೂಲ 2 ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ವರ್ಗಮೂಲ 2 ಹೋಲ್ ಸ್ಕ್ವೇರ್ ಅಂತ ಬರೀರಿ. B ಸ್ಕ್ವೇರ್ ಬರೀರಿ. ಇದು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತದೆ. B ಸ್ಕ್ವೇರ್ 2 ನಾವು 2 B ಸ್ಕ್ವೇರ್ ಅಂತ ಬರೀಬೋದು. ಅದೇ ರೀತಿಯಿಂದ ಇಲ್ಲಿ A ಇದೆ ಅಲ್ವಾ, ಸೊ ಈ ಕಡೆನೂ ವರ್ಗ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂದರೆ A ಸ್ಕ್ವೇರ್ ಸಿಗ್ತದೆ ನೋಡ್ರಿ. ಏನು ಸಿಗ್ತದೆ, A ಸ್ಕ್ವೇರ್. ಯಾಕಂದ್ರೆ ನಾವು ಎರಡೂ ಕಡೆ ವರ್ಗ ಮಾಡಬೇಕಲ್ವ, ಹಾಗಾಗಿ A ಸ್ಕ್ವೇರ್ ಸಿಗ್ತದೆ. ಇದರ ಅರ್ಥ ಏನಂದರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಏನು ಬರ್ತದೆ ನಮಗೆ 2 B ಸ್ಕ್ವೇರ್ ಬರ್ತದೆ, ರೈಟ್ ಹ್ಯಾಂಡ್ ಸೈಡ್ ಕಡೆ ಏನು ಬರ್ತದೆ ನಮಗೆ A ಸ್ಕ್ವೇರ್ ಬರ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ B ಸ್ಕ್ವೇರ್ ಈಕ್ವಲ್ ಟು ಏನಂತ ಬರ್ಕೋಬೋದು ನಾವು, A ಸ್ಕ್ವೇರ್ ಬೈ 2 ಅಂತ ಬರೀಬೋದು, ಹೌದಲ್ವ. ಇದು ಗುಣಿಲೆದನ್ನು ಈ ಕಡೆ ತೊಗೊಂಬರಿ, ಡಿವೈಡೆಡ್ ಬೈ ಆಗ್ತದೆ. A ಸ್ಕ್ವೇರ್ ಬೈ 2 ಆಯಿತು. A ಸ್ಕ್ವೇರ್ 2ದಿಂದ ಡಿವೈಡ್ ಮಾಡಿದ್ರೆ ನಮಗೆ ಏನು ಬರ್ತಾ ಇದೆ ಇಲ್ಲಿ, B ಸ್ಕ್ವೇರ್ ಬರ್ತಾ ಇದೆ, ಹೌದಾ. ಸೊ ಇದರ ಅರ್ಥ ಏನಂದರೆ 2 A ಸ್ಕ್ವೇರಿಗೆ ಕಂಪ್ಲೀಟಾಗಿ ಡಿವೈಡ್ ಮಾಡ್ತಾ ಇದೆ ಅಂತ ಅರ್ಥ. ಅದನ್ನೆಲ್ಲಿ ಬರೆದಿದ್ದಾರೆ ನೋಡ್ರಿ. ದೇರ್ಫೋರ್ ಇದು A ಸ್ಕ್ವೇರನ್ನು ಭಾಗಿಸುತ್ತದೆ, ಅಂದರೆ 2 ಏನದಲ್ಲ ಇದು A ಸ್ಕ್ವೇರಿಗೆ ಭಾಗಿಸ್ತದಂತ. ಸಪೋಸ್ 2 ಏನಾದರೂ A ಸ್ಕ್ವೇರಿಗೆ ಭಾಗಿಸ್ತು ಅಂದರೆ 2 ಏನು ಮಾಡ್ತದೆ, Aಗೂ ಭಾಗಿಸ್ತದೆ ರೀ. ಏನು ಮಾಡ್ತಾರೆ, 2 Aಗೂ ಭಾಗಿಸ್ತದೆ. ಹ್ಯಾಂಗೆ ರೀ ಸರ್ ಅಂತಂದರೆ, ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಕೊಡ್ತೀನಿ ನಾನೊಂದು. ಇವಾಗ B ಸ್ಕ್ವೇರ್ ಅಂತಂದರೆ 4 ಅಂತ ಅಂದ್ಕೊಳ್ರಿ. B ಸ್ಕ್ವೇರ್ ಅಂದರೆ ಎಷ್ಟು ರೀ, 4. ಈಗ B ಸ್ಕ್ವೇರಿಗೆ 2 ಡಿವೈಡ್ ಮಾಡೋಕತ್ತದಿಲ್ಲ ಇಲ್ಲಿ A ಸ್ಕ್ವೇರಿಗೆ 2 ಡಿವೈಡ್ ಮಾಡ್ತಾ ಇದೆಯಲ್ಲ, A ಸ್ಕ್ವೇರ್ ಅಂದರೆ 4 ಅಂತ ಅಂದ್ಕೊಳ್ರಿ. A ಸ್ಕ್ವೇರ್ ಅಂದರೆ 4 ಅಂದ್ಕೊಳ್ರಿ. 4ಕ್ಕೆ 2 ಡಿವೈಡ್ ಮಾಡ್ತಾ ಇದೆ, ಕರೆಕ್ಟಾ. ಸೊ ಈಗ A ಸ್ಕ್ವೇರ್ ಅಂದರೆ 4 ಆಯಿತು. A ಈಕ್ವಲ್ ಟು ಎಷ್ಟು ಬರ್ತದೆ ಇಲ್ಲಿ ನಮಗೆ, 2 ಬರ್ತದೆ.
ಸೊ ಇಲ್ಲಿ ಈಗಲೂ 2 ಡಿವೈಡ್ ಮಾಡ್ತಾ ಇದೆ ಅಲ್ವಾ, ಈಗಲೂ 2 ಭಾಗಿಸ್ತಾ ಇದೆ ಅಲ್ವಾ. ಹಾಗಾಗಿ ಏನಂತ ಬರಿಬೇಕಂದ್ರೆ ಇದು ಯಾವುದೂ ಬರಿಬೇಡ್ರಿ, 2 ಇದು ಎ ಅನ್ನು ಭಾಗಿಸುತ್ತದೆ ಅಂತ ಬರೀರಿ. ಓಕೆ, 2 ಇದು ಎ ಅನ್ನು ಭಾಗಿಸುತ್ತದೆ. ಆದ್ದರಿಂದ ಇಲ್ಲಿ ನೋಡ್ರಿ, ಏಕ 2ರಿಂದ ಭಾಗ ಮಾಡಿದಾಗ ನಮಗೇನು ಸಿಗ್ತದ್ರಿ, ಒಂದು ಕಾನ್ಸ್ಟಂಟ್ ಸಂಖ್ಯೆ ಸಿಗ್ತದೆ, ಅದನ್ನು ಸಿ ಅಂತ ಅನ್ಕೋರಿ. ಓಕೆ, ಈಗ 2 ಭಾಗಿಸ್ತಂದ್ರೆ ಒಂದು ಸಿ ಸಿಗ್ತದೆ, ಹೌದಲ್ವಾ. ಸೊ ಇದನ್ನೇ ಮತ್ತೇನು ಬರಿಬೋದ್ರಿ ಅಂದರೆ ಇದು ಭಾಗಿಲಿದ್ದನೇ ಈ ಕಡೆ ತೊಂಬರಿ ಗುಣಿಲೆ ಆಗುತ್ತೆ, ಎ ಈಕ್ವಲ್ ಟು 2 ಸಿ ಆಗ್ತದೆ ನೋಡ್ರಿ. ಕರೆಕ್ಟ್, ಅದನ್ನೇ ಇಲ್ಲಿ ಬರ್ದಿದ್ದ ನೋಡ್ರಿ. ಆದ್ದರಿಂದ ನಾವು ಎ ಈಕ್ವಲ್ ಟು 2 ಸಿ ಎಂದು ಬರೆಯಬಹುದು. ಇಲ್ಲಿ ಸಿ ಒಂದು ಪೂರ್ಣಾಂಕವಾಗಿದೆ. ಓಕೆ, ಇದಾದ್ಮೇಲೆ ನೋಡ್ರಿ, ಸಮೀಕರಣ 1ರಲ್ಲಿ ಎ ನ ಬೆಲೆಯನ್ನು ಆದೇಶಿಸಿದಾಗ ನಮಗಿಲ್ಲಿ ಎ ಈಕ್ವಲ್ ಟು ಎಷ್ಟು ಬಂದರೆ 2 ಸಿ ಬಂದದಲ್ಲ. ಇದು ಸಮೀಕರಣ 1 ಅದ ನೋಡ್ರಿ, ಇದ್ರೊಳಗೆ ಎದ ಬೆಲೆ ಹಾಕೋಣ ಅಂತ. 2 ಬರೀರಿ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಎ ಸ್ಕ್ವೇರ್ ಇದೆ ಅಲ್ವಾ, ಎ ಇದ್ದಲ್ಲಿ ಏನು ಹಾಕ್ಬೇಕು ನಾವು, 2 ಸಿ ಹಾಕ್ರಿ. 2 ಸಿ ಹೋಲ್ ಸ್ಕ್ವೇರ್ ಆಗ್ತದೆ. 2 ಸಿ ಹೋಲ್ ಸ್ಕ್ವೇರನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ನಮಗೆ 4 ಸಿ² ಬರ್ತದೆ, ಹೌದಲ್ವಾ. ಅದು 4 ಸಿ² ಇಲ್ಲಿ ಬರೀರಿ. ಕರೆಕ್ಟಾ. ಸೊ 2 1 2 ಆಗುತ್ತಾ, 2 2 4 ಆಗುತ್ತೆ. ಇಲ್ಲೇನು ಉಳಿತದೆ ನಮಗೆ 2 ಸಿ², ಈ ಕಡೆ ಉಳಿತದ್ರಿ ಬಿ² ಉಳಿತದೆ ನೋಡ್ರಿ. ಬಿ² ಸಮನಾಗಿದೆ 2 ಸಿ² ಆಯಿತು. ನೆಕ್ಸ್ಟ್ ನೋಡ್ರಿ, ಇದು ಬಿ² ಸಮನಾಗಿದೆ 2 ಸಿ² ಇದಲ್ಲಿ ಇದು ಗುಣಿಲೆ 2ನ ಈ ಕಡೆ ತೊಗೊಂಬರ್ರಿ, ಭಾಗಿಲೆ ಆಗುತ್ತೆ. ಬಿ²/2 ಸಮನಾಗಿದೆ ಸಿ² ಬರ್ತದೆ. ಇದರ ಅರ್ಥ ಏನಂದರೆ ಬಿ²ಗೆ 2 ಭಾಗಿಸಲ್ಕತ್ತದ ಅಂತ ಅರ್ಥ. ಓಕೆ, ಇಲ್ಲಿ ಬರೀರಿ. ಅಂದರೆ 2 ಇದು ಬಿ² ಭಾಗಿಸುತ್ತದೆ. ಸಪೋಸ್ 2 ಏನಾದರೂ ಬಿ² ಭಾಗಿಸ್ತಂದ್ರೆ 2 ಏನು ಮಾಡ್ತದೆ, ಬಿಗೂ ಭಾಗಿಸ್ತದೆ. ಆದ್ದರಿಂದ 2 ಇದು ಬಿ ಅನ್ನು ಭಾಗಿಸುತ್ತದೆ ಅಂತ ಬರೀರಿ. ಓಕೆ, 2 ಏನು ಮಾಡಕತ್ತದ್ರೆ ಎಗೂ ಡಿವೈಡ್ ಮಾಡಕತ್ತದ, 2 ಏನು ಮಾಡಕತ್ತದ ಬಿಗೂ ಡಿವೈಡ್ ಮಾಡಕತ್ತದ. ಇದರ ಅರ್ಥ ಏನಂದ್ರೆ ಎ ಮತ್ತು ಬಿ ಇವೆರಡರಲ್ಲಿ 2 ಕಾಮನ್ ಅದ ಅಂತ ಅನ್ನಂಗೆ. ಇದರ ಅರ್ಥ ಏನಂದರೆ 2 ಎ ಮತ್ತು ಬಿ ಎರಡರದ್ದು ಸಾಮಾನ್ಯ ಅಪವರ್ತನವಾಗಿದೆ ಅಂತ ಅನ್ನಂಗೆ ಇಲ್ಲಿ ಬರೆದಿದ್ದ ನೋಡ್ರಿ. ಆದ್ದರಿಂದ ಎ ಮತ್ತು ಬಿಗಳು ಕನಿಷ್ಠ 2 ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ. ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಎಂಬ ಸಂಗತಿಗೆ ಇದು ವಿರುದ್ಧವಾಗಿದೆ. ಇದರ ಅರ್ಥ ಏನಂದರೆ ನಾ ಇಲ್ಲಿ ಹೇಳಿದ್ದೇನೆ ನೋಡ್ರಿ, ಏನು ಅಂದರೆ ಎ ಮತ್ತು ಬಿ ಇವೆರಡು ಸಹ ಅವಿಭಾಜ್ಯ ಸಂಖ್ಯೆಗಳದಾವಿಲ್ಲ. ಸಹ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಇವೆರಡರದ್ದು ಮೊಸ ಎಷ್ಟು ಇರಬೇಕು, ನಮಗಿಲ್ಲಿ ಕೇವಲ 1 ಬರಬೇಕು. ಬಟ್ ಇಲ್ಲಿ ಎಷ್ಟು ಬರ್ತಾ ಇದೆ ರೀ, 2 ಬರ್ತಾ ಇದೆ. ಹಾಗಾಗಿ ಇದು ಸತ್ಯಕ್ಕೆ ಏನದ ರೀ ಅಂದರೆ ವಿರುದ್ಧವಾಗಿದೆ, ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಆದ್ದರಿಂದ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ರೈಟ್ ಈ ವಿರೋಧಾಭ್ಯಾಸ ಉಂಟಾಗಿದೆ. ಇಲ್ಲಿ ನೀವು ಸಿಂಪಲಾಗಿ ಏನು ಬರೀಬೇಕಂದ್ರೆ ಆದ್ದರಿಂದ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂಥೇಳಿ ಬರೀಬೇಕು. ಕರೆಕ್ಟ್, ಅರ್ಥ ಆಯ್ತಲ್ವಾ. ಭಾಳ ಸಿಂಪಲ್ ಆದರೆ ಒಂದು 2 ಸತಿ ನೋಡ್ರಿ ಅರ್ಥ ಆಗ್ತದೆ. ಅದೇ ಥರ ನೋಡ್ರಿ, ಒಂದು ವರ್ಗಮೂಲ 2 ಆದರೂ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ, ಅದನ್ನು ಬಿಟ್ಟರೆ ವರ್ಗಮೂಲ 3 ಆದರೂ ಕೇಳ್ತಾನೆ ನೋಡ್ರಿ. ಓಕೆ, ಯಾವ ಥರ ಕೇಳ್ತಾನೆ ಅಂದರೆ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನೆ. ವೆರಿ ಸಿಂಪಲ್. ನಾವೇನು ಅನ್ಕೋಬೇಕು, ವರ್ಗಮೂಲ 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತ ಬರೀರಿ. ಇದು ಭಾಗಲಬ್ಧ ಸಂಖ್ಯೆ ಆಗಿತ್ತು ಅಂದರೆ ಇದನ್ನು ನಾವು ಯಾವ ಥರ ಬರೀಬೋದು ರೀ, ವರ್ಗಮೂಲ 3 ಸಮನಾಗಿದೆ a/b ಅಂತ ಬರೀಬೋದು. ಎ ಮತ್ತು ಬಿ ಇವೆರಡು ಏನಾಗಿರ್ತವೆ ಅಂದರೆ ಪೂರ್ಣಾಂಕಗಳಾಗಿರ್ತವೆ, ಮತ್ತು ಬಿ ಏನಾಗಿರಂಗಿಲ್ಲ ಅಂದರೆ ಶೂನ್ಯಕ್ಕೆ ಸಮನಾಗಿರಂಗಿಲ್ಲ. ಓಕೆ, ಇದು ಕಂಪಲ್ಸರಿ ಬರೀಬೇಕು ನೋಡ್ರಿ. ಮತ್ತೇನಪ್ಪ ಅಂದರೆ ಎ ಮತ್ತು ಬಿ ಏನದಲ್ವಾ, ಇವೆರಡು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನವನ್ನು ಹೊಂದಿರದಿದ್ದರೆ ಸಾಮಾನ್ಯ ಅಪವರ್ತನದಿಂದ ಭಾಗಿಸಬಹುದು. ಆದ್ದರಿಂದ ಎ ಮತ್ತು ಬಿ ಸಹ ಅವಿಭಾಜ್ಯ ಸಂಖ್ಯೆಗಳೆಂದು ಭಾವಿಸಿ. ಇಲ್ಲಿ ಎ ಮತ್ತು ಬಿ ಎರಡು ಏನಾಗಿರ್ತವೆ ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತಾವ ಅಂತ ಬರೀರಿ. ಓಕೆ, ಇದಾದ್ಮೇಲೆ ನೋಡ್ರಿ, ವರ್ಗಮೂಲ 3 ಸಮನಾಗಿದೆ ಏನು ಬರ್ದಿರಿ, ಇಲ್ಲಿ a/b ಬರ್ದಿರಿ ಅಲ್ವಾ, a/b ಬರೀರಿ. ಇದು ಬಾಗಿಲೆ ಬಿದ್ದಿದ್ದಾನೆ ಈ ಕಡೆ ತೊಂಬರಿ ಗುಣಿಲೆ ಆಗುತ್ತೆ. ಬಿ ಗುಣಿಲೆ ವರ್ಗಮೂಲ 3 ಸಮನಾಗಿದೆ a ಆಯಿತು, ಅದೇ ಇಲ್ಲಿ ಬಂದಿದೆ ನೋಡ್ರಿ. ಆಮೇಲೆ ಏನು ಮಾಡ್ಬೇಕು ರೀ, ಎರಡು ಕಡೆ ವರ್ಗಗೊಳಿಸಿ ಮರು ಜೋಡಿಸಿದಾಗ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಈ ಕಡೆ ಎರಡು ಕಡೆ ಏನು ಮಾಡಬೇಕು, ವರ್ಗಗೊಳಿಸಬೇಕು. ಗೊಳಿಸೋಣವಾ, ನೀಟಾಗಿ ಗೊಳಿಸಿ ವರ್ಗ ಮಾಡ್ತೇನೆ ಅಂತ ವರ್ಗ ಮಾಡಿದಾಗ ಏನಂದ್ರೆ ನಿಮಗೆ ಅರ್ಥ ಆಗ್ತದೆ. ಬಿ ವರ್ಗಮೂಲ 3 ಹೋಲ್ ಸ್ಕ್ವಯರ್ ಸಮನಾಗಿದೆ a² ಆಗ್ತದೆ. ಇದೇನಾಗ್ತದಪ್ಪ ಅಂದರೆ b² ಆಗುತ್ತೆ. ಸ್ಕ್ವೈರ್ ರೂಟ ಕ್ಯಾನ್ಸಲ್ ಆಗಿ ಇದು 3 ಆಗ್ತದೆ, ಸಮನಾಗಿದೆ a². ಇದನ್ನು ನಾವು ಯಾವ ಥರ ಬರಿಬೋದು ಅಂದರೆ 3b² ಸಮನಾಗಿದೆ a² ಅಂತ ಬರಿಬೋದು. ಈಗ ಇದು ಗುಂಡ್ಲೆ 3 ದಿನ ಈ ಕಡೆ ತೊಗೊಂಬಂದರೆ ಬಾಗಿಲೆ ಆಗುತ್ತೆ ನೋಡಿರಿ. b² ಸಮನಾಗಿದೆ a² ಬಾಗಿಲೆ 3 ಆಗ್ತದೆ.
ಇದರ ಅರ್ಥ ಏನಂದರೆ 3 ಎ ಸ್ಕ್ವೇರಿಗೆ ಭಾಗ ಮಾಡ್ತಾ ಇದೆ ಅಂತ. ಓಕೆ, ಅದನ್ನೇ ಇಲ್ಲಿ ಬರ್ತಿದ್ದಾರೆ ನೋಡ್ರಿ. 3 ಎ ಸ್ಕ್ವೇರನ್ನು ಭಾಗಿಸುತ್ತದೆ. ಓಕೆ, ಎರಡು ಕಡೆ ವರ್ಗ ಮಾಡಿದಾಗ ನಮ್ಗೆ ಏನು ಸಿಗ್ತದೆ ಇಲ್ಲಿ 3 ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಸಿಗ್ತದೆ. ಇದಕ್ಕೆ ಸಮೀಕರಣ 1 ಅಂತ ಕರೀರಿ. ಆಮೇಲೆ ಇದು 3 ಇದು ಎ ಸ್ಕ್ವೇರನ್ನು ಭಾಗಿಸುತ್ತದೆ, ಹೌದಲ್ವಾ? ಇಲ್ಲದ ನೋಡ್ರಿ, ಇಲ್ಲಿ ಹೇಳಿನಲ್ವ ನಾನು, ಎಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ 3 ಅದ ಅಂದರೆ 3 ಎ ಸ್ಕ್ವೇರಿಗೆ ಭಾಗಿಸ್ತಾ, ಅದನ್ನೇ ಇಲ್ಲಿ ಬರೀರಿ. 3 ಏನಾದರೂ ಎ ಸ್ಕ್ವೇರಿಗೆ ಭಾಗಿಸ್ತು ಅಂತಂದರೆ ಇದು ಎನ್ನು ಸಹ ಏನು ಮಾಡ್ತದೆ, ಭಾಗ ಮಾಡ್ತದೆ. ಹಾಗಾಗಿ ಏನು ಬರೀಬೇಕು, 3 ಇದು ಎನ್ನು ಸಹ ಭಾಗಿಸುತ್ತದೆ ಅಂತ ಬರೀರಿ. ಓಕೆ, ಇಲ್ಲಿ ನೋಡ್ರಿ, ಈಗ 3ರಿಂದ ಭಾಗಿಸಿದಾಗ ನಮಗೊಂದು ಕಾನ್ಸ್ಟೆಂಟ್ ಸಿಗ್ತದೆ ರೀ, ಒಂದು ಪೂರ್ಣಾಂಕ ಸಿ ಸಿಗ್ತದೆ, ಅದನ್ನೇ ಇಲ್ಲಿ ಬರೀರಿ. ಓಕೆ, ಏಕ 3ರಿಂದ ಭಾಗ ಮಾಡಿದಾಗ ನಮ್ಗೆ ಸಿ ಸಿಗ್ತದೆ. ಇದನ್ನೇನಂತ ಬರೀಬೋದು ಅಂದರೆ ಎ ಈಕ್ವಲ್ ಟು 3c ಅಂತ ಬರೀಬೋದು. ಇದು ಬಾಗಿಲಿದ ಈಕ್ವಲ್ತಂದರೆ ಗುಣಿಲೆ ಆಗುತ್ತಲ್ವ. ಸೊ ಆದ್ದರಿಂದ ನಾವು ಎ ಈಕ್ವಲ್ ಟು 3c ಎಂದು ಬರೆಯಬಹುದು. ಇಲ್ಲಿ ಸಿ ಒಂದು ಪೂರ್ಣಾಂಕವಾಗಿದೆ. ಸಿ ಏನದ ಅಂತ ಬರೀರಿ, ಒಂದು ಪೂರ್ಣಾಂಕ ಆಗ್ಯದ ಅಂತೇಳಿ. ಆಮೇಲೆ ಸಮೀಕರಣ 1 ಏನದಲ್ವ, ಈ ಸಮೀಕರಣ 1ರಲ್ಲಿ ನಾವು ಎದ ಬೆಲೆ ಹಾಕಬೇಕು ನೋಡ್ರಿ. ರೈಟ್, ಸೇಮ್ ಮೆಥಡೇ ಇದೆ ರೀ, ಮೊದಲೇನು ಹೇಳಿದ್ದೀನಲ್ವ ಅದೇ ಮೆಥಡ್ ಇದೆ. ಸಮೀಕರಣ 1ದಾಗ ಎದ ಬೆಲೆ ಹಾಕ್ರಿ, ಎಷ್ಟದ 3c ಅದಲ್ವಾ. ಇದು ಲೆಫ್ಟ್ ಹ್ಯಾಂಡ್ ಸೈಡ ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಎ ಅಂದರೆ ಎಷ್ಟದ ರೀ, 3c ಇದೆ, ಹೋಲ್ ಸ್ಕ್ವೇರ್ ಇದಲ್ವ, ಹೋಲ್ ಸ್ಕ್ವೇರ್ ಬರೀರಿ. 3c ಹೋಲ್ ಸ್ಕ್ವೇರ್ ಅಂದರೆ 3c ಗುಣಿಲೆ 3c ಅಂತ, 3 3ಲೆ ಎಷ್ಟಾಗುತ್ತೆ, 9 ಆಗುತ್ತೆ. ಸಿ ಇಂಟು ಸಿ ಅಂದರೆ ಸಿ ಸ್ಕ್ವೇರ್ ಆಗುತ್ತೆ ನೋಡಿರಿ, 9 ಸಿ ಸ್ಕ್ವೇರ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ 3 ಬಿ ಸ್ಕ್ವೇರ್ ಸಮಾನಾಗಿದೆ 9 ಸಿ ಸ್ಕ್ವೇರ್ ಅದ ಇಲ್ಲ. 3 3ಲೆ 9, 3 1ಲೆ 3 ಬರೀರಿ. ಇಲ್ಲಿ 1 ಬಿ ಸ್ಕ್ವೇರ್ ಈಕ್ವಲ್ ಟು 3 ಸಿ ಸ್ಕ್ವೇರ್ ಉಳಿತದೆ. ಓಕೆ, 1 ಬಿ ಸ್ಕ್ವೇರ್ ಇದಕ್ಕೆ ಸಮ ಆಗ್ತದೆ ರೀ, 3 ಸಿ ಸ್ಕ್ವೇರಿಗೆ ಸಮ ಆಗ್ತದೆ. ಇದು ಗುಣಿಲೆ ಇದು 3 ಸಿ ಸ್ಕ್ವೇರ್ ಐತಲ್ವಾ, ಇದು ಗುಣಿಲೆ 3 ಈ ಕಡೆ ತಂದರೆ ಭಾಗಿಲೆ ಆಗುತ್ತೆ. ಓಕೆ, ಬಿ ಸ್ಕ್ವೇರ್ ಬೈ 3 ಸಮನಾಗಿದೆ ಸಿ ಸ್ಕ್ವೇರ್. ಇದರ ಅರ್ಥ ಏನಂದರೆ 3 ಏನು ಮಾಡಕತ್ತದ, ಬಿ ಸ್ಕ್ವೇರಿಗೆ ಭಾಗ ಮಾಡಕತ್ತದ ರೀ, ಹೌದಾ? ಅದನ್ನೇ ಇಲ್ಲಿ ಬರೀರಿ. ಅಂದರೆ ಇದು ಅಂದರೆ 3 ಇದು ಬಿ ಸ್ಕ್ವೇರನ್ನು ಭಾಗಿಸುತ್ತಿದೆ. 3 ಬಿ ಸ್ಕ್ವೇರಿಗೆ ಭಾಗಿಸ್ತಂದ್ರೆ 3 ಏನು ಮಾಡ್ತದೆ, ಬಿಗೂ ಸಹ ಭಾಗಿಸ್ತದೆ. ಹಾಗಾಗಿ 3 ಇದು ಬಿ ಯನ್ನು ಭಾಗಿಸುತ್ತದೆ ಅಂತ ಬರೀರಿ. ಓಕೆ, ಇಲ್ಲಿ ನೋಡ್ರಿ, ಎಗೂ 3 ಭಾಗಿಸಲ್ಕತ್ತದ, ಬಿಗೂ 3 ಭಾಗಿಸಲ್ಕತ್ತದ. ಇದರ ಅರ್ಥ ಏನಂದರೆ ಎದಾಗೂ 3 ಅದ, ಬಿದಾಗೂ 3 ಅದ ಅಂತ ಅರ್ಥ, ಹೌದಲ್ವಾ? ಇಲ್ಲಿ ಬರೀರಿ. ಆದ್ದರಿಂದ ಎ ಮತ್ತು ಬಿಗಳು ಕನಿಷ್ಠ 3ಅನ್ನು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ, ಹೌದಲ್ವಾ? ಎರಡರದಾಗ 3 ಅದ, ಹಾಗಾಗಿದ್ದು 3 ಏನದಂದರೆ ಎ ಮತ್ತು ಬಿ ಎರಡರದ್ದು ಸಾಮಾನ್ಯ ಅಪವರ್ತನ ಆಗಿದೆ ಅಂತ ಬರೀರಿ. ನಾವೇನು ಅಂದ್ಕೊಂಡಿದ್ದೇವೆ, ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳಂತ ಅಂದ್ಕೊಂಡಿದ್ದೇವೆ ನಾವು. ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಇವೆರಡರದ್ದು ಮಸ ಅಥವಾ ಸಾಮಾನ್ಯ ಅಪವರ್ತನ ಎಷ್ಟು ಬರಬೇಕು ನಮಗಿಲ್ಲ ಅಂದರೆ ಒಂದೇ ಬರಬೇಕು. ಬಟ್ ಇಲ್ಲಿ 3 ಬರ್ತಾ ಇದೆ. ಇದು ಸತ್ಯ ಸಂಗತಿಗೆ ಏನಾಗಿದೆ ಅಂದರೆ ವಿರುದ್ಧವಾಗಿದೆ. ಆದ್ದರಿಂದ ನಾವೇನು ಅಂದ್ಕೊಂಡಿದ್ದೇವೆ ಅದು ತಪ್ಪು ಊಹೆ ಆಗಿದೆ. ಅಂದರೆ ನಾವು ವರ್ಗಮೂಲ 3 ಅಂತಕ್ಕಂಥದ್ದೊಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದೆವು. ಇದು ನಮ್ಮ ಊಹೆ ಏನದಲ್ವ, ಇದು ತಪ್ಪಾಗಿರೋದ್ರಿಂದ ಇದು ವಿರೋಧಾಭ್ಯಾಸ ಉಂಟಾಗಿದೆ. ಆದ್ದರಿಂದ ನಾವೇನಂತ ಬರೀಬಹುದು ಅಂದರೆ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ನಾವು ಬರೀಬಹುದು. ಅರ್ಥ ಆಯ್ತಲ್ವಾ? ಸೊ ತುಂಬ ಈಸಿ ಇದೆ ರೀ, ಯಾವುದೇ ರೀತಿಯಿಂದ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. 1-2 ಸತಿ ಚೆನ್ನಾಗಿ ನೋಡಿರಿ. ಓಕೆ, 1-2 ಟೈಮ್ಸ್ ಚೆನ್ನಾಗಿ ನೋಡಿರಿ, ಮತ್ತು ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ರೈಟ್, ಸೊ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ, ತಾನೇ ನಿಮಗೇನಂದರೆ ಪರ್ಫೆಕ್ಟ್ ಆಗ್ತದೆ ರೀ. ಸೊ ಈ ಕ್ವಶನ್ ಏನದಲ್ಲ, ಇದು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ಅಂತ ನಾನು. 5 ಮೈನಸ್ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದಲ್ವ. ಇದೇನು ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದು ಒಂದು ಹೇಳ್ತೀನಿ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಇನ್ನೊಂದೇನು ಅಂತಂದರೆ ಇವಾಗ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅಭ್ಯಾಸ ಏನಿದೆ ಅಲ್ವಾ. ಸೊ ಎಷ್ಟನೇ ಅಭ್ಯಾಸ ಅಂದರೆ ಅಭ್ಯಾಸ ಇವಾಗ ಹೊಸದು ಆ್ಯಸ್ ಪರ್ ನ್ಯೂ ಸಿಲೆಬಸ್ ಅಂದರೆ 2024-25 ಈ ಒಂದು ಅಕಾಡೆಮಿಕ್ ಇಯರ್ ಏನಿದೆ ಅಲ್ವಾ, ಇದರಲ್ಲಿ 8.2 ಎಕ್ಸಸೈಸ್ ಬರ್ತದೆ. ಅಲ್ಲಿ ಫಸ್ಟ್ ಕ್ವಶನ್ ಏನದಂದರೆ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತದ, ಹೌದಲ್ವಾ? ಸೊ ಸೇಮ್ ಇಲ್ಲೇನು ಮಾಡಿದ್ರೆ ಇದೇ ಥರನೇ ಮಾಡಬೇಕಲ್ಲಿ. ಏನು ಚೇಂಜಸ್ ಇಲ್ಲ ನೋಡ್ರಿ. ಅಷ್ಟೇ, ಏನು ಚೇಂಜ್ ಮಾಡಬೇಕು ಅಂದರೆ ವರ್ಗಮೂಲ 2 ಇದ್ದಲ್ಲಿ ನೀವು ವರ್ಗಮೂಲ 5 ಹಾಕಬೇಕು. ಎಲ್ಲೆಲ್ಲ 2 ಇದೆ ಅಲ್ಲೆಲ್ಲ ಏನು ಮಾಡಬೇಕಂದ್ರೆ 5 ಹಾಕಬೇಕು ನೋಡ್ರಿ. ಇದಿಷ್ಟೇ. ಇದಕ್ಕೆ ಬಿಟ್ಟು ಮತ್ತೇನು ಚೇಂಜಸ್ ಇಲ್ಲ. 2 ಇದ್ದಲ್ಲಿ ಏನು ಮಾಡಬೇಕಂದ್ರೆ ತಾವು 5 ಹಾಕಬೇಕು. ಹಾಕಿ ಬರ್ದ್ರಿ ಅಂದರೆ ನಿಮಗೇನು ಸಿಗ್ತದ್ರಿ ಇಲ್ಲಿ, ವರ್ಗಮೂಲ 5 ಒಂದು
ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಬಂದ್ಬಿಡ್ತದೆ. ತಿಳಿತಲ್ವಾ? ಸೊ ಸಿಂಪಲ್ ಆಗಿದೆ, ನೀವು ಟ್ರೈ ಮಾಡಿರಿ. ನಿಮ್ಗೇನಾದರೂ ಬರಲಿಲ್ಲ ಅಂದರೆ ನಾವೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಂತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ವರ್ಗಮೂಲ 5 ಅಥವಾ 8.2ರಲ್ಲಿ ಏನೇನು ಸಾಧನೆ ಮಾಡೋವದಾವಲ್ವ ಅವೆಲ್ಲ ಹೇಳ್ಕೊಡ್ತೀನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವರ್ಗಮೂಲ 2, ವರ್ಗಮೂಲ 3 ಮತ್ತು ವರ್ಗಮೂಲ 5 ಇವೆಲ್ಲ ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದರಲ್ಲಿಂದ ಒಂದು ಫಿಕ್ಸ್ ಬರ್ತದೆ ನೋಡ್ರಿ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಅರ್ಥನೂ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ, ಮತ್ತು ಅರ್ಥ ಆಯಿತು ಅಂದರೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ನನ್ನದೊಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗಿರಿ. ಸರ್ ಯಾವ ಥರ ಜಾಯಿನ್ ಆಗಬೇಕು ರೀ ಟೆಲಿಗ್ರಾಮಿಗೆ ಅಂತಂದರೆ ನನ್ನ ಲಿಂಕ್ ಏನದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ರೀ. ಆ ಡಿಸ್ಕ್ರಿಪ್ಷನಲ್ಲಿ ಇದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಮತ್ತು ಕೆಲವೊಂದು ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಕೇಳ್ತಾ ಇದ್ರಿ, ಹೌದಾ ಸರ್ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ರಿ ಅಂತ. ಸೊ ಆಲ್ರೆಡಿ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ಆಲ್ರೆಡಿ ಅಪ್ಲೋಡೆಡ್. ನೀವೇನಾದ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಅವು ಪ್ಲೇಲಿಸ್ಟಲ್ಲಿ ಹೋಗಿ ಏನು ಮಾಡ್ಬೇಕು ತಾವು ನೋಡ್ಬೋದು. ತಮಗೇನು ಅಂದರೆ ಸಿಗ್ತದೆ ನೋಡ್ರಿ ಅದು ಪ್ಲೇಲಿಸ್ಟಲ್ಲಿ. ಓಕೆನಾ, ರೈಟ್? ಸೊ ಈ ಒಂದು ವಿಡಿಯೋ ಬಗ್ಗೆ ತಮಗೇನಾದರೂ ಅನಿಸಿದರೆ ಅಥವಾ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ರೈಟ್? ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.